ಆಗ್ಬಾರ್ದಾ? ಈಸ್ ಎ ಸೀನಿಯರ್ ಲೀಡರ್, ಇಬ್ರು ಜೊತೆಗೆ ಅಸೆಂಬ್ಲಿ ಬಂದವರು. ಲೆಟ್ ಇಟ್ ಬಿಕಮ್ ಒನ್ ಡೇ ವಾಟ್ ಇಸ್ ದೇರ್ ಇನ್ ಪರ್ಮನೆಂಟ್ ಆಗಿ ಇಲ್ಲಿ ಕೂತ್ಕೊಳಕ್ ಆಗ್ತದೆ? ಅಲ್ಲ ಸರ್, ಭಾರಿ ದೊಡ್ಡ ಬದಲಾವಣೆ ಕಾಣ್ತಾ ಇದೀವಿ. ಶಿವಕುಮಾರ್, ಈಗಿನ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನ ಶಿವಕುಮಾರ್ ಬೇರೆ. ಇದ್ರ ಟೆಕ್ನಿಕ್ ಹೆಂಗೆ ಇದು ಎಲ್ಲ, ಈ ಬದಲಾವಣೆಯ ಹಿಕ್ಮತ್ ಹೇಗೆ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ಹೇಳಿ, ಹೆಂಗಿದು ಅಂತ. ನರೇಂದ್ರ ಮೋದಿ ಅವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಈಗ ನೀವು ನಮಸ್ತೆ ಸದಾ ವತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಈಗ ನೀವು ನನಗೇನೋ ಮಾಡ್ತಾ ಇದ್ದೀರಾ, ಓಲಿ ಬೇಡ. ಬಟ್ ಒನ್ ಥಿಂಗ್, ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋದು 135ಕ್ಕಲ್ಲ, 139ಕ್ಕಲ್ಲ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ಆಲ್ 224 + 75. ಆ ಕಾನ್ಫಿಡೆನ್ಸ್ ಇರಲಿ ಸರ್. ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್, ದಯಮಾಡಿ ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್. ಡೋಂಟ್ ವರಿ. ಐ ಸೇ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ನೀವು ಕೆಲವು ದಾರಿ ಹೇಳ್ಕೊಟ್ಟಿರ್ತಾರಲ್ಲ, ನಿಮ್ ದಾರಿಯಲ್ಲಿ ನಾವು ನಡಿಬೇಕು. ಹೇಳಿದ್ರಲ್ಲ ಸರ್, ಇಲ್ಲ ಈಗ ತಮ್ಮಿಂದ ಬದಲಾವಣೆ ಬಯಸಿದ್ದೀವಿ, ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಖುಷಿ ಪಡೋ ಶಬ್ದ ಕೂಡ ಈಕ್ವಲ್ ಆಗಿ ನೋಡ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ when you are defeated, be large hearted when you are victorious. Definitely I'll be large hearted. Don't worry, I will take care of you. Sharing and caring are the secrets of living ಅಂತ. I will share and care. That is what I believe in it. So ಬೇರೆ ವಿಚಾರಗಳಿದೆ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಸೊ ಈಗ ಬೇಡ. ನನ್ನ ವಿಷನ್, ನನ್ನ ವಿಚಾರಧಾರೆಗಳೆಲ್ಲ ಮುಂದೊಂದು ದಿನದಲ್ಲಿ ನಾನು ಹಂಚ್ಕೊಳ್ತೇನೆ. ಸೊ ಐ ಥ್ಯಾಂಕ್ ಯು ಫಾರ್ ಎಲೆಕ್ಟಿಂಗ್ ಮೈ ಚೇರ್ಮನ್. ಇದು ಮತ್ತು ನಿಮ್ಮೆಲ್ಲರ ಸಹಕಾರನ ನಾನು ಬಹಳ ನಮ್ರತೆಯಿಂದ ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ. ಯಾಕೆಂದ್ರೆ ಇನ್ನ ನಮ್ಮ ಉಪಾಧ್ಯಕ್ಷರ ಬಗ್ಗೆ ಮಾಡುವುದು, ಅವರು ಒಳ್ಳೆ ಆತ್ಮೀಯರು, ಒಳ್ಳೆ ಶುದ್ಧ ಮನಸ್ಸಿಂದ ಒಬ್ಬ ನನ್ನ ಆತ್ಮೀಯ ಮಿತ್ರ ನಮ್ಮ ವೈದ್ಯರವರು. ಒಳ್ಳೆ ಏನು, ನಾನು ಒಂದಿನ ಹೋಗಿದ್ದೆ ಅವ್ರ ಕ್ಷೇತ್ರಕ್ಕೆ, ಇದಕ್ಕಿದ್ದಂಗೆ ಹೋಗಿ ನಾನೆಲ್ಲ ಕರ್ಕೊಂಡೋದ್ರು. ಸ್ಕೂಬಾ ಡೈವಿಂಗ್ ಅಂತ ಅಲ್ಲಿದೆ, ನೋಡಿ ಗಾಬರಿ ಆಗ್ಬಿಟ್ಟೆ. ನಾನು ಇದಕ್ಕೆ ಹೋದಾಗ ನೋಡಿದ್ದೆ, ಇದು ನಾಟ್ ಮಾಲ್ಡೀವ್ಸ್, ಇದಕ್ಕೆ ಹೋಗಿದೆ ನಾನು. ಥೈಲ್ಯಾಂಡ್ಗೆ ಹೋದಾಗ, ಪುಕೆಟ್ಗೆ ಹೋದಾಗ ಸ್ಕೂಬಾ ಡೈವಿಂಗ್ ಹೋಗಿದ್ದೆ ನಾನು. ಒಂದು 25-30 ವರ್ಷದಿಂದ ಹೋಗಿದ್ದೆ. ಅಲ್ಲಿಗೆ ಹೋದೆ, ಇದಕ್ಕಿದ್ದಂಗೆ ಸಮುದ್ರದ ಒಳಗಡೆ ಬಿದ್ದುಬಿಟ್ಟ. ಸಮುದ್ರದಲ್ಲೇ ಈಜಷ್ಟು ಶಕ್ತಿ ಎಲ್ಲ ಇದೆ. ಸೊ ಬೇಸಿಕ್ ಒಳ್ಳೆ ಗುಡ್ ಮೀನುಗಾರರು ಸಮುದ್ರದಲ್ಲೇ ಮಾಡೋದಿದೆ. ಅವನ ಮಗಳು ಬಿದ್ದುಬಿಟ್ರು, ನನ್ನ ಮಗಳನ್ನ ಕರ್ಕೊಂಡೋಗಿ ಕೂಬಾ ಇದಕ್ಕೆ. ಶಿ ವಾಂಟೆಡ್ ಟು ಹ್ಯಾವ್ ಎ ಲುಕ್ ಅಟ್ ದಟ್. ಸೊ ಹಂಗೆ ಆ ಪ್ರಕೃತಿ ನಾಡಿನಲ್ಲಿ ಬೆಳೆದಂತ ಒಬ್ಬ ಸ್ನೇಹಿತ. ಅದಕ್ಕೆ ಇದೆಲ್ಲ ಯೋಚನೆ ಮಾಡಿಬಿಟ್ಟು ನಾನು ಹೇಳಿದೆ, ಎಂಥ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ, ಇದನ್ನು ಉಳಿಸ್ಕೊಳ್ಬೇಕು ಅಂತ. ಅದಕ್ಕೆ ನಾನೆಲ್ಲ ಕರಾವಳಿ ಫ್ರೆಂಡ್ಸ್ ಎಲ್ಲ ಬಹಳ ಕೋಪರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ವಿಲ್ ಹ್ಯಾವ್ ಇಟ್ ಇನ್ ಮ್ಯಾಂಗ್ಳೂರ್. ಐ ವಿಲ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ಮೈ ನ್ಯೂ ಇದು ನಮ್ಮ ಟೂರಿಸಂ ಮಿನಿಸ್ಟ್ರು ವಿಲ್ ಎಕ್ಸ್ಪ್ಲೋರ್ ದಟ್ ಪಾಲಿಸಿ. ನಿಮ್ದು ಇನ್ನೇನೇನು ಸಜೆಷನ್ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದ್ದೀನಿ. Let us all work together, make Karnataka strong, let India grow. So we will are working in a federal structure.